ನಮಸ್ಕಾರ ಕರ್ನಾಟಕ, ನಮ್ಮ ಸುದ್ದಿ ಮಾಧ್ಯಮಕ್ಕೆ ಸ್ವಾಗತ. ಇವತ್ತಿನ ನಮ್ಮ ರಿಪೋರ್ಟರ್ ಎರಡು ಒಳ್ಳೆ ಸುದ್ದಿನ ತಂದಿದ್ದಾರೆ. ಒಂದು, ಒಬ್ಬ ಕಲಾವಿದ ದರ್ಶನ್ ಅವ್ರದ್ದು ಮತ್ತು ಪುನೀತ್ ಅವ್ರದ್ದು ಒಟ್ಟಿಗೆ ಇರುವ ಫೋಟೋವನ್ನು ಬಿಡಿಸಿದ್ದಾನೆ. ಅವ್ರ ಬಗ್ಗೆ ಇಂಟರ್ವ್ಯೂ ಆಗುತ್ತೆ. ಮತ್ತು ನಿನ್ನೆ ರಾತ್ರಿ ಪ್ರಸನ್ನ ಥಿಯೇಟ್ರಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ವಾಮನ ಚಿತ್ರ, ಧನ್ವೀರ್ ಅವ್ರದ್ದು ವಾಮನ ಚಿತ್ರ ಏಪ್ರಿಲ್ 10ನೇ ತಾರೀಕು ರಿಲೀಸ್ ಆಗುತ್ತೆ. ಅದರ ಆ್ಯಕ್ಷನ್ ಟ್ರೈಲರ್ನ ರಿಲೀಸ್ ಮಾಡ್ತಾರೆ. ಅದನ್ನು ನೋಡ್ಕೊಂಬರೋಣ. ಕೊನೆವರೆಗೂ ವಿಡಿಯೋ ನೋಡಿ, ಪ್ಲೀಸ್ ಡೋಂಟ್ ಸ್ಕಿಪ್. ಕೊನೆವರೆಗೂ ವಿಡಿಯೋ ನೋಡಿ. ಓವರ್ ಟು ಮೈ ರಿಪೋರ್ಟರ್ ಸುನಿಲ್ ಸರ್. ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮನೆ ಮಗ ಸುನಿಲ್ ಪ್ರಕಾಶ್. ಇವತ್ತು ನಾನು ನಿಮ್ಮ ಮುಂದೆ ಬಂದಿರೋ ಕಾರಣ ಇಷ್ಟೇ. ದೊಡ್ಡ ಮನೆಯ ರಾಜಕುಮಾರ, ಕರ್ನಾಟಕದ ರತ್ನ, ವರನಟ ಡಾಕ್ಟರ್ ರಾಜ್ಕುಮಾರ್. ಅಭಿಮಾನಿಗಳು ದೇವರು ಅಂತ ಕರೆದರು. ಹಾಗೆ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಅದೇ ರಾಜವಂಶದ ಕುಡಿ ನಮ್ಮ ಪುನೀತ್ ರಾಜ್ಕುಮಾರ್. ಹೌದು, ದಾನದಲ್ಲಿ ಶ್ರೇಷ್ಠವಾದ ದಾನ ಅನ್ನದಾನ. ಯಾವುದಾದ್ರೂ ಒಂದು ದಾನ ಆಗಿರ್ಬೋದು. ಕಾಣದಂಥ ಕೈ ಅಂತಲೇ ಕರಿತೀವಿ. ಅದೇ ರೀತಿ ನಮ್ಮ ನಿಮ್ಮೆಲ್ಲರ ಚಿತ್ರರಂಗದ ಮೇರುತ್ತಾರೆ ಪುನೀತ್ ರಾಜ್ಕುಮಾರ್. ಅವರ ಒಂದು ಪುಟ್ಟ ಅಭಿಮಾನಿ. ಹಾಗೆ ಕೂಡ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮೈಸೂರಿನ ಕುಡಿ, ಸಿದ್ಧಾರ್ಥ ಲೇಔಟಿನ ಕುಡಿ. ಹಾಗೆ ಬಾಕ್ಸ್ ಆಫಿನ ಸುಲ್ತಾನ, ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರೀತಿಯ ಸರದಾರ, ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ದಾಸ, ದಿ ಬಾಸ್ ಸುಲ್ತಾನ ದರ್ಶನ್ ಸರ್. ಅವರ ಅಪ್ಪಟ ಅಭಿಮಾನಿ. ಪುನೀತ್ ಒಂದು ಕಡೆ ಆದರೆ ದರ್ಶನ್ ಇವರ ಒಬ್ಬ ಅಭಿಮಾನಿ. ಯಾಕಂದರೆ ಅಭಿಮಾನಿಗಳ ಸಾವಿರಾರು ಜನ ನೋಡ್ತೀವಿ, ಆದರೆ ಕಾಣದ ಕೈ. ನಾವು ಏನೇ ಒಂದು ದಾನ ಮಾಡಿದರೂ ಅದು ಯಾರಿಗೂ ಗೊತ್ತಾಗಲ್ಲ. ಅಂಥದ್ರಲ್ಲಿ ಆ ಇಬ್ಬರು ಮಹಾನ್ ವ್ಯಕ್ತಿಗಳು, ಒಂದು ಕಡೆ ಪುನೀತ್ ರಾಜ್ಕುಮಾರ್ ಆದರೆ ಇನ್ನೊಂದು ಕಡೆ ದರ್ಶನ್ ಸರ್. ಇವರಿಬ್ಬರು ದಾನ ಮಾಡಿದ್ದು ಯಾರಿಗೂ ಗೊತ್ತಾಗಲ್ಲ. ಯಾಕಂದರೆ ಅಷ್ಟು ದಾನ ಮಾಡಿದ್ರು ಹೇಳ್ಕೊಳ್ಳಲ್ಲ ಅಂಥ ಒಂದು ದೊಡ್ಡ ಮನಸ್ಸಿನ ಕಲಾವಿದರು ಕೂಡ. ಹಾಗೆ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಒಬ್ಬ ಪುಟ್ಟ ಕಲಾವಿದ ಇಲ್ಲಿದ್ದಾನೆ, ದರ್ಶನ್ ಸರ್. ಹಾಗೂ ಪುನೀತ್ ರಾಜ್ಕುಮಾರ್ ಒಟ್ಟೆ ಇರುವಂಥ ಒಂದು ಪೇಂಟಿಂಗ್ ಕೂಡ ಮಾಡ್ತಿದ್ದಾರೆ. ಇನ್ನೋಸೆಂಟ್ ವಿಲನ್, ರಕ್ಷಿತ್ ಅವ್ರು ನಮ್ಮ ಜೊತೆ ಇದ್ದಾರೆ. ಇನ್ನೋಸೆಂಟ್ ವಿಲನ್ ಅಂತ ಅವರು. ಆದರೆ ವಿಲನಲ್ಲಿ ಒಂದು ಚಿತ್ರನ ಬಿಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಅದು ನನ್ನ ಫೇವ್ರೆಟ್ ಸ್ಟಾರ್ ಪುನೀತ್ ಸರ್ ಹಾಗೂ ದರ್ಶನ್ ಸರ್ ಇಬ್ಬರು ಕೂಡ ಒಂದು ಪೇಂಟಿಂಗ್ ಮಾಡ್ತಿದ್ದಾರೆ. ಸರ್, ಎಷ್ಟು ದಿನ ತೊಗೊಂಡ್ರಿ ಸರ್ ಈ ಪೇಂಟಿಂಗ್ ಮಾಡೋಕ್ಕೆ 3 days ತೊಗೊಂಡೆ ಸರ್. ಓಕೆ. ಇದು ನಾನು ಏನು ಕಾನ್ಸೆಪ್ಟ್ ಮೇಲೆ ಮಾಡಿದ್ದು ಅಂದರೆ ದರ್ಯಾ ಮೂವಿ ಬಿಟ್ಟಿದ್ದು, ನಿಮಗೂ ಗೊತ್ತಿದ್ದ ಮೂವಿ ನಾನು ಅವ್ರು ಮಾಡಬಾರ್ದು ಅನ್ನೋ ಕಾನ್ಸೆಪ್ಟನ್ನು ನಾನು ಡ್ರಾಯಿಂಗ್ ಮಾಡಿದ್ದು. ಇವಾಗ ಇಲ್ಲಿಗೂ ಏನಕ್ಕೆ ತೊಗೊಂಬಂದಿದ್ದೀನಿ ಅಂದರೆ ಬಿಗ್ ಬಾಸ್ಗೆ ನಾವು ಎಷ್ಟು ಸಪೋರ್ಟ್ ಮಾಡ್ತೀವಿ, ನಾವು ಬಿಗ್ ಬಾಸ್ ಮಾಡೋದು ಸಪೋರ್ಟ್ ಮಾಡ್ತೀವಿ. ಅವ್ರಿಗೆ ನಾನು ಮಾಡಬಾರ್ದು. ಇವಾಗ ರಾಮ ಲಕ್ಷ್ಮಣ ಈಗ ನೋಡಿರ್ಬೋದು ರಾಮಾಯಣದಲ್ಲಿ ಎಲ್ಲ ಕಡೆ. ಇವಾಗ ನಮ್ಮ ಕಲಿಯುಗದಲ್ಲಿ ರಾಮ ಲಕ್ಷ್ಮಣನ ಕಡೆ ಇರೋರು ಅಂದರೆ ನಮ್ಮ ಡಿ ಬಾಸ್ ಮತ್ತು ನಮ್ಮ ಧನ್ವೀರ್. ಅದಕ್ಕೆ ನಮ್ಮ ವಾಮನ ಚಿತ್ರ ಪ್ರಮೋಷನ್ಗೋಸ್ಕರ ಬಂದಿದ್ದೀವಿ. ಸಿಕ್ಕಾಪಟ್ಟೆ ಖುಷಿ ಇದೆ. ಎಲ್ಲರೂ ಬಂದ್ಬಿಟ್ಟು ಏಪ್ರಿಲ್ 10th ಬಂದುಬಿಟ್ಟು ಫಿಲಮ್ ನೋಡಿ ಎಲ್ಲ ಸಪೋರ್ಟ್ ಮಾಡಿ ಅನ್ನೋಕ್ಕೆ ಇಷ್ಟಪಡ್ತೀನಿ ಸರ್. ಒಂದು ಅಪ್ಪು ಸರ್ ಮತ್ತು ದರ್ಶನ್ ಸರ್ ತುಂಬ ಕ್ಲೋಸ್ ಸರ್. ಅದು ಯಾರಿಗೂ ಗೊತ್ತಿಲ್ಲ. ಯಾಕಂದರೆ ಜಾಸ್ತಿ ಕಲಾವಿದರುಗಳಲ್ಲಿ ನಾವು ಅಂದ್ಕೊಂಡು ಅವರ ಸಿನಿಮಾ ನೋಡೋರು. ಬಟ್ ಆ ಫ್ಯಾನ್ ಓವರಲ್ಲಿ ಯಾವುದೇ ಗಲಾಟೆ ಕೂಡ ಹಾಕಬಾರ್ದು. ಯಾಕಂದರೆ ಪ್ರತಿಯೊಬ್ಬರು ಕಲಾವಿದರು ಕೂಡ ದೇವ್ರ ಅಂತ ಕಾಣ್ತಾರೆ ಅಭಿಮಾನಿಗಳು. ಈಗ ಏನಂತಾರೆ, ಒಬ್ಬ ಅಭಿಮಾನಿಯಾಗಿ ಈ ಒಂದು ಕಾನ್ಸೆಪ್ಟನ್ನ ಇಟ್ಕೊಂಡು ಅಪ್ಪು ಸರ್ ಸಿನಿಮಾ ಮತ್ತು ಕರಿಯಾ ಸಿನಿಮಾ ಆ ಇಬ್ಬರು ಆ ಒಂದು ಸ್ಟಾರ್ಟಮ್ನೇ ಸರ್. ನನ್ನ ಇಂಟೆನ್ಷನ್ ಏನಂದರೆ ಸರ್, ಸ್ಯಾಂಡಲ್ವುಡ್ ಅನ್ನೋದು ಒಂದು ಪ್ಯಾಲೇಸ್ ಥರ. ಎಲ್ಲದಕ್ಕೂ ಒಂದು ಪಿಲ್ಲರ್ ಬೇಕು. ಇವಾಗ ಒಂದು ಪಿಲ್ಲರ್ ಇಲ್ಲ ಅಂದ್ರೂ ಕಷ್ಟ ಆಗುತ್ತೆ. ಅದೇ ಥರನೇ ಡಿ ಬಾಸು ಈಗೋ ಪಿಲ್ಲರ್ ಥರ ಪುನೀತ್ ರಾಜ್ಕುಮಾರ್ ಅವರು ಒಂದು ಪಿಲ್ಲರ್. ಅವರಿಬ್ಬರು ಇದ್ರೇ ಒಂದು ಬಿಲ್ಡಿಂಗ್ ನಿಂತ್ಕೊಳ್ಳೋಕ್ಕೆ ಸಾಧ್ಯ. ಒಂದು ಪಿಲ್ಲರ್ ಇಲ್ಲ ಅಂದರೂ ಬಿಲ್ಡಿಂಗ್ ಬಿದ್ದೋಗ್ತದೆ. ಅದೇ ಥರನೇ ಸ್ಯಾಂಡಲ್ವುಡ್ ಬೆಳಿಬೇಕು ಅಂದರೆ ಎಲ್ಲ ಕೋ ಆ್ಯಕ್ಟರ್ಸು ಒಟ್ಟಿಗೆ ಇದ್ಬಿಟ್ಟು ಫ್ಯಾನ್ ಅವ್ರು ಬಿಟ್ಬಿಟ್ಟು ಎಲ್ಲ ಫಿಲಮ್ ಚೆನ್ನಾಗಿ ಬೆಳೆಸಿದ್ರೆ ಸ್ಯಾಂಡಲ್ವುಡ್ ಚೆನ್ನಾಗಿ ಬೆಳೆಯುತ್ತೆ ಅನ್ನೋಕ್ಕೆ ಚೆನ್ನಾಗಿದೆ. ನೋಡಿದ್ರೆ ವೀಕ್ಷಕರೇ, ಒಬ್ಬ ಅಭಿಮಾನಿ ಸ್ಯಾಂಡಲ್ವುಡ್ನ ಉಳಿಸ್ಬೇಕು ಅಂತ ಒಂದು ಕಾನ್ಸೆಪ್ಟಲ್ಲಿ ಈ ಒಂದನ್ನ ಪ್ರಾಜೆಕ್ಟ್ನ ಮಾಡಿದ್ದಾರೆ. ಇವತ್ತು ಧನ್ವೀರ್ ಅವರ ಸಿನಿಮಾ ವಾಮನ ಸಿನಿಮಾ ಕೂಡ ಟೀಸರ್ ಲಾಂಚ್ ಆಯಿತು. ಇದೇ ಏಪ್ರಿಲ್ 10ನೇ ತಾರೀಕು ಆ ಸಿನಿಮಾ ರಿಲೀಸ್ ಆಗ್ತಾಯಿದೆ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ ಅಂತ ಕೇಳ್ಕೊತ ನಾನು ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ. ದಟ್ಸ್ ಗ್ರೇಟ್. ಆದರೆ ಬನ್ನಿ, ವಾಮನ ಪಿಕ್ಚರ್ ಆ್ಯಕ್ಷನ್ ಟ್ರೈಲರ್ ನೋಡ್ಕೊಂಬರೋಣ.
ಯಶಸ್ವಿ ಮಾಡ್ಕೊಂಡಿದ್ದೀರಾ. ಸೊ ನಿಮ್ಮೆಲ್ಲರಿಗೂ ಇಲ್ಲಿಂದ ನಾನು ಒಂದು ದೊಡ್ಡ ಥ್ಯಾಂಕ್ ಯು ಸೊ ಮಚ್. ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮಾರ್ಕ್ ದ ಡೇಟ್, ಏಪ್ರಿಲ್ 10th ವಾಮನ ರಿಲೀಸ್ ಆಗ್ತಿದೆ. ಎಲ್ಲರೂ ಥಿಯೇಟ್ರಿಗೆ ಹೋಗಿ ಪಿಕ್ಚರ್ ನೋಡಿ. ಸೇ ನಾಟ್ ಟು ಪೈರಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.